ಗೂಗಲ್ ಆಡ್ಸ್ ಹಾಗೂ SEO ನಡುವೆ ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ, ಗೂಗಲ್ ಆಡ್ಸ್ ಗೆ ನೀವು ಹಣ ಹಾಕದಷ್ಟು ದಿವಸ ಮಾತ್ರ ಆ ಆಡ್ಸ್ ರನ್ ಆಗತ್ತೆ. ಯಾವ ಕೀವರ್ಡ್ ಬೇಕೋ ಆ ಕೀವರ್ಡ್ ಮೇಲೆ CPC ಅಂದ್ರೆ ಕಾಸ್ಟ್ ಪರ್ ಕ್ಲಿಕ್ ಹೇಳುವುದು ಡಿಸೈಡ್ ಆಗತ್ತೆ. ಅಂದ್ರೆ ಒಂದು ಕ್ಲಿಕ್ ಗೆ ಇಷ್ಟು ಹಣ ಹೇಳುವುದಾಗಿ ಅವರು ಕಟ್ ಮಾಡ್ತಾ ಬರ್ತಾರೆ. ನಿಮ್ಮ ಹಣ ಖಾಲಿಯಾದ ನಂತರ ನಿಮ್ಮ ಆಡ್ಸ್ ರನ್ ಆಗೋದು ನಿಲ್ಲತ್ತೆ. ಆದ್ರೆ SEO ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತಂದ್ರೆ ಅದರ ಮೂಲಕ ನೀವು ಕೀವರ್ಡ್ ಗೆ ಮೊದಲು ರ್ಯಾಂಕ್ ಮಾಡ್ತೀರಾ. ಆ ರ್ಯಾಂಕ್ ಆಗೋದ್ರ ಮೂಲಕ ನಿಮ್ಮ ಸರ್ವಿಸ್ ಅನ್ನು ಅಥವಾ ನಿಮ್ಮ ಒಂದು ಪ್ರಾಡಕ್ಟ್ ಅನ್ನು ಜನರು ಪರ್ಚೇಸ್ ಮಾಡುವಲ್ಲಿ ಮಗ್ನರಾಗ್ತಾರೆ. ಹಾಗೆ ಆಯ್ತು ಅಂತ ಆದ್ರೆ ನಿಮ್ಗೆ ಆರ್ಗ್ಯಾನಿಕ್ ಟ್ರಾಫಿಕ್ ಜಾಸ್ತಿ ಆಗತ್ತೆ. ತನ್ಮೂಲಕವಾಗಿ ನಿಮ್ಮ ಪ್ರಾಡಕ್ಟಿನ ಸೇಲ್ಸ್ ಕೂಡ ಜಾಸ್ತಿ ಆಗತ್ತೆ. ಹಾಗಾದ್ರೆ ಲೀಡ್ ಜನರೇಷನ್ ಮಾಡುವಂತದ್ದು SEO ನಲ್ಲಿ ಅತ್ಯಂತ ಸುಲಭವಾಗಿ ಆಗತ್ತೆ. ಗೂಗಲ್ ಆಡ್ಸ್ ನಲ್ಲಿ ನೀವು ಹಣ ಹಾಕದಷ್ಟು ದಿವಸಕ್ಕೆ ಮಾತ್ರ ಬರುತ್ತೆ. ಆದರೆ ಒಂದು ಸಮಸ್ಯೆ ಅಂತಂದ್ರೆ ಗೂಗಲ್ ಆಡ್ಸ್ ನಲ್ಲಿ ನೀವು ಹಾಕಿದ ಮೊದಲನೇ ದಿವಸದಿಂದಲೇ ಆಡ್ಸ್ ರನ್ ಆಗಕ್ ಹಿಡಿಯುತ್ತೆ ಮತ್ತು ನಿಮಗೆ ಲೀಡ್ಸ್ ಬರಕ್ ಹಿಡಿಯುತ್ತೆ. ಆದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡುವಾಗ ನಿಮಗೆ ತಾಳ್ಮೆ ಅನ್ನುವುದು ಅತ್ಯಂತ ಅನಿವಾರ್ಯ ಆಗತ್ತೆ. ನಿಮ್ಮ ಕಾಂಪಿಟೇಟರ್ಸ್ ಎಲ್ಲಿ ರ್ಯಾಂಕ್ ಆಗ್ತಾ ಇದ್ದಾರೆ ಹೇಳೋದನ್ನ ನೋಡಿಕೊಂಡು ಅವ್ರಿಗಿಂತ ಮೇಲೆ ನಾವು ರ್ಯಾಂಕ್ ಮಾಡುವತ್ತ ಗಮನ ಹರಿಸಬೇಕು ಅಂತ ಆದ್ರೆ ಮಿನಿಮಮ್ 3 ರಿಂದ 1 ವರ್ಷದವರೆಗೂ ನಾವು ಅವಧಿಯನ್ನ ತೆಗೆದುಕೊಂಡು ರ್ಯಾಂಕ್ ಮಾಡ್ತಕ್ಕಂಥ ಅವಕಾಶ ಇರತ್ತೆ ಹೇಳ್ತಕ್ಕಂಥದ್ದು. ಆದ್ರೆ ಇದು ಎಲ್ಲಾ ಬಿಸ್ನೆಸ್ ಗಳಿಗೆ ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಲೀಡ್ ಜನರೇಷನ್ಗೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಸಾಧನವಾಗಿ ಮಾರ್ಪಾಡಾಗತ್ತೆ ಹೇಳುವಂಥದ್ದು. ಹಾಗಾದ್ರೆ SEO ಅನ್ನ ಮಾಡಿಸ್ಬೇಕು ಅಥವಾ ಗೂಗಲ್ ಆಡ್ಸ್ ಅನ್ನ ಮಾಡಿಸ್ಬೇಕು ಅಂತ ಆದ್ರೆ ಖಂಡಿತವಾಗಿ ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯನ್ನ ಸಂಪರ್ಕ ಮಾಡಬಹುದು. ಇಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಖಂಡಿತವಾಗಿ ನೀವು ಕರೆ ಮಾಡಬಹುದಾಗಿದೆ.